ಹಲೋ ಸ್ನೇಹಿತರೆ, ಇವತ್ತಿನ ಈ ಸೆಷನಲ್ಲಿ ನಾವು ಕರ್ನಾಟಕ ಟಿ ಟಿ ಆಗಿರ್ಬೋದು, ಸೆಂಟ್ರಲ್ ಟಿ ಟಿ ಆಗಿರ್ಬೋದು, ಹಾಗೆ ಮಹಾರಾಷ್ಟ್ರ ಟಿ ಟಿ ಕೂಡ ಆಗಿರ್ಬೋದು. ಎಲ್ಲ ಟಿ ಟಿಗಳಿಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರೋ ಚಾಪ್ಟರ್ ಯಾವುದಾದ್ರೂ ಇದ್ದರೆ ಅದು ಅರಿಥಮೆಟಿಕ್ ಪ್ರೋಗ್ರೆಷನ್. ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಅಂಕಗಣಿತ ಶ್ರೇಣಿ. ಓಕೆ, ಇದನ್ನು ನಾವು ಸವಿಸ್ತಾರವಾಗಿ ಡೆಪ್ತ್ ಆಗಿ ನೋಡ್ತಾ ಸಾಗುವ. ಸೊ ಇದರಲ್ಲಿ ಮೊದಲಿಗೆ ಅಂಕಗಣಿತ ಶ್ರೇಣಿ ಅಂದರೆ ಏನು? ಅಂಕಗಣಿತ ಶ್ರೇಣಿ ಅಂದರೆ ಒಂದು ನಂಬರ್ಸ್ ಲಿಸ್ಟನ್ನೇ ಕೊಟ್ಟಿರ್ತಾನೆ. ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಹೆಂಗೆ ಕೊಟ್ಟಿದ್ದಾನೆ ಸ್ವಲ್ಪ ನೋಡಿ ಇಲ್ಲಿ. ಸಾರಿ, ಈಗ ನಾವು ನೋಡ್ಬೋದು 2, 5, 8, 11, 14 ಈ ಒಂದು ನಂಬರ್ದು ಲಿಸ್ಟೇ ಕೊಟ್ಟಿರ್ತಾನೆ. ಕರೆಕ್ಟ್ಸಾ? ಇವಕ್ಕೆ ಏನಂತೀವಿ ನಾವು? ಶ್ರೇಣಿ ಅಂತ ಅಂತೀವಿ, ಅಥವಾ ಶ್ರೇಣಿ ಅಂತ ಅಂತೀವಿ. ಓಕೆನಾ? ಸೊ ಈ ಕೊಟ್ಟಂಥ ನಂಬರ್ಸು ಯಾವಾಗ ಶ್ರೇಣಿಗಳು ಯಾವಾಗ ಅಂಕಗಣಿತ ಶ್ರೇಣಿ ಆಗುತ್ತೆ ಅಂದರೆ ಸ್ವಲ್ಪ ಡೆಫಿನೇಷನ್ ನೋಡ್ಕೊಂಡೇ ಬಿಡಿ. ಯಾವುದೇ ಕ್ರಮದ ಸಂಖ್ಯೆಗಳಲ್ಲಿ ಪ್ರತಿಯೊಂದು ಪದ ಮತ್ತು ಅದರ ಹಿಂದಿನ ಪದದ ಮಧ್ಯದ ವ್ಯತ್ಯಾಸವು ಸ್ಥಿರವಾಗಿದ್ದರೆ ಅದನ್ನು ಅಂಕಗಣಿತ ಶ್ರೇಣಿ ಎಂದು ಕರೆಯುತ್ತಾರೆ. ಅಂದರೆ ಏನೊಂದು ಅವನು ಈ ನಂಬರ್ಸ್ಗಳ ಕ್ರಮ ಕೊಟ್ಟಿದ್ದಾನಲ್ಲ, 2, 5, 8, 11, 14 ಅಂತ. ಇಲ್ಲಿ ಯಾವುದೇ ಒಂದು ಪದ ತಗೊಳ್ಳಿ. ಈಗ 5 ತೊಗೊಂಡೆ ನಾನು, 5. ಈ 5ರಲ್ಲಿ ಇದರ ಹಿಂದಿನ ಪದ 2 ಮೈನಸ್ ಮಾಡಿ ಎಷ್ಟು ಬಂತು? 3. ಹಾಗೆ ನಾನು 14 ತೊಗೊಂಡೆ ಅಂತ ಇಟ್ಕೊಳ್ಳಿ. 14 ಅದರ ಹಿಂದಿನ ಪದ ಯಾವುದು? 11 ತಗೊಂಡೆ. ಈಗಲೂ ಕೂಡ ಏನು ಬಂತು? 3ನೇ ಬಂತು. ಅದೇ ರೀತಿ ನಾನು 11 ತೊಗೊಂಡೆ. 11 ಅದರ ಹಿಂದಿನ ಪದ ಎಷ್ಟು? 8. 8 ನಾನು ತಗೊಂಡೆ ಅಂದರೆ ಯಾವಾಗ ಕೂಡ ಎಷ್ಟು ಬಂತು? 3 ಬಂತು. ಅಂದರೆ ಒಂದು ಸಂಖ್ಯೆಗಳ ಕ್ರಮವನ್ನು ಕೊಟ್ಟಾಗ ಅಲ್ಲಿ ಯಾವುದೇ ಒಂದು ಪದನ್ನ ಅದರ ಹಿಂದಿನ ಪದದಿಂದ ಮೈನಸ್ ಮಾಡಿದಾಗ ಸ್ಥಿರ ಪದ ಬರ್ತಿದ್ರೆ, ಅಂದರೆ ಇವುಗಳ ವ್ಯತ್ಯಾಸ ಸಾಮಾನ್ಯವಾಗಿ ಬರ್ತಿತ್ತು ಅಂದರೆ ಇದಕ್ಕೇನಂತೀವಿ ನಾವು? ಈ ಶ್ರೇಣಿನ ಅಂಕಗಣಿತ ಶ್ರೇಣಿ ಅಂತ ಅಂತೀವಿ. ಉದಾಹರಣೆ ಕೊಟ್ಟಿದ್ದ ನಾನು, ಕರೆಕ್ಟಾ? ಈ 2ರಿಂದ 3ಗೆ ಎಷ್ಟು ಗ್ಯಾಪ್ ಇದೆ? 3. 8ರಿಂದ 5ಗೆ 3. 11ರಿಂದ 8ಗೆ 3. ಈ 14ರಿಂದ 11ಗೆ ಇಲ್ಲಿ ಕೂಡ 3. ಇಲ್ಲೇನಿದೆ? ವ್ಯತ್ಯಾಸ ಸಾಮಾನ್ಯವಾಗಿದೆ. ಅದಕ್ಕೆ ಏನಂತೀವಿ ನಾವು? ಸಾಮಾನ್ಯ ವ್ಯತ್ಯಾಸ ಅಂತ ಅಂತೀವಿ. ಈ ಸಾಮಾನ್ಯ ವ್ಯತ್ಯಾಸವನ್ನು ಸಿಂಪಲ್ ಆಗಿ ಡಿ ಅಂತ ಡಿನೋಟ್ ಮಾಡ್ತೀವಿ. ಇದನ್ನೇನಿದು? ಡಿ ಅಂದರೆ ಕಾಮನ್ ಡಿಫರೆನ್ಸ್. ಓಕೆ, ಕಾಮನ್ ಡಿಫರೆನ್ಸ್ ಎಷ್ಟು ಬಂತು ಸ್ನೇಹಿತರೆ? ಉದಾಹರಣೆಗೆ 3 ಬಂತು. ಅರ್ಥ ಆಯ್ತಲ್ವಾ? ಸೊ ಹಾಗೆ ಮುಂದೆ ಸಾಕೋತಾ ಹೋಗುವ. ಇದರಲ್ಲಿ ಮುಖ್ಯ ಸೂತ್ರಗಳು ಏನು ಬರ್ತವಂತ ನೋಡುವ. ಓಕೆ, ಸೊ ಇಲ್ಲೇ ಮುಖ್ಯ ಸೂತ್ರಗಳು. ಸಾಮಾನ್ಯ ವ್ಯತ್ಯಾಸ. ಈ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಹೆಂಗೆ ಫೈಂಡ್ ಔಟ್ ಮಾಡಬೇಕು? ಓಕೆ, ಅದನ್ನು ಸ್ವಲ್ಪ ನೋಡುವ ಸ್ನೇಹಿತರೆ. ಸ್ವಲ್ಪ ಓಕೆ, ಇದನ್ನೇ ನಾನು ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಆ ಸೂತ್ರಗಳನ್ನು ಅಪ್ಲೈ ಮಾಡೋ ಮೆಥಡ್ ಹೇಳ್ತೀನಿ. ಇಲ್ಲಿ ನೋಡಿ, ಏನಿದೆ ಈ ಅಂಕಗಣಿತ ಶ್ರೇಣಿಲಿ? 2, 5, 8, 11, 14 ಆ್ಯಂಡ್ ಸೋ ಆನ್ ಅಂತ ಇದೆ. ಇಲ್ಲಿ ಕಾಮನ್ ಡಿಫ್ರೆನ್ಸ್ ಅದನ್ನು ಕಲಿಯೋಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಕಲಿಯೋದಿದೆ. ಏನು ನೋಡುವ? ಓಕೆ, ಈ ಒಂದು ಶ್ರೇಣಿಯಲ್ಲೇ ಮೊದಲನೇದಿದೆ ನೋಡಿ, 2. ಮೊದಲನೇ ಪದ ಇದನ್ನು ನಾನು T1 ಅಂತ ತಗೋತೀನಿ. ಎರಡನೇ ಪದವನ್ನು T2, ಎರಡನೇ ಪದ. ಮೂರನೇ ಪದವನ್ನು T3 ಅಂತ. ನಾಲ್ಕನೇ ಪದವನ್ನು T4 ಅಂತ. ಐದನೇ ಪದವನ್ನು T5 ಅಂತ ಕುರ್ಸ್ಕೋತೀನಿ. ಹಾಗೆ ಇದು ಮುಂದುವರಿದು ಒಂದು ನಂಬರ್ ಬರುತ್ತೆ, nth ನಂಬರ್. ಅದು ಬೇಕಾದೇ ಇರ್ಬೋದು. ಅದಕ್ಕೇನಂತೀವಿ ನಾವು? nth ನಂಬರ್. ಅದು ಬೇಕಾದೇ ಬರಲಿಕ್ಕೆ ಅದು ನನಗೆ ಗೊತ್ತಿಲ್ಲ, ಅದನ್ನು ನಾನು nth ನಂಬರ್ ಅಂತ ಕರಿಬಹುದು. ಓಕೆನಾ? ಈಗ ನೋಡಿ, ಈ 2 ಏನಾಯ್ತಿದು? ಮೊದಲನೇ ಪದ T1 ಅಂತಲೂ ಕರಿತೀವಿ. ಮೇನಾಗಿ ಇದನ್ನು ಎ ಇಂದ ಡಿನೋಟ್ ಮಾಡ್ತೀವಿ. ಎ ಅಂದರೆ ಏನಿದು? ಮೊದಲನೆಯ ಪದ, ಫಸ್ಟ್ ಟರ್ಮ್. ಮೊದಲನೆಯ ಪದವನ್ನು ಫಸ್ಟ್ ಟರ್ಮ್ ಅಂತ ಇಂಗ್ಲೀಷಲ್ಲಿ ಅಂತೀವಿ. ಇದನ್ನು ಯಾವುದರಿಂದ ಡಿನೋಟ್ ಮಾಡ್ತೀವಿ ನಾವು? ಕಾಮನ್ ಆಗಿ ಎ ಇಂದ ಡಿನೋಟ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಹಾಗಿತ್ತು ಅಂದರೆ ಈ ಕಾಮನ್ ಡಿಫ್ರೆನ್ಸ್ ಇವಾಗ ತಾನೇ ನೋಡಿದ್ವಿ ನಾವು. ಕಾಮನ್ ಡಿಫ್ರೆನ್ಸ್ ಅಂದ್ರೆ ಏನು? ಸಾಮಾನ್ಯ ವ್ಯತ್ಯಾಸವನ್ನು ಹೆಂಗೆ ತೆಗೆದಿವಿ ನಾವು?
T2 ಮೈನಸ್ T1 ಅಂದರೆ ಎರಡನೇ ಪದದಲ್ಲಿ ಒಂದನೇ ಪದನ ಮೈನಸ್ ಮಾಡಿದ್ವಿ, ಇಲ್ಲ ಮೂರನೇ ಪದದಲ್ಲಿ ಅದರ ಹಿಂದಿನ ಪದ ಅಂದರೆ ಎರಡನೇ ಪದನ ಮೈನಸ್ ಮಾಡಿದ್ವಿ, ಇಲ್ಲ ನಾಲ್ಕನೇ ಪದದಲ್ಲಿ ಮೂರನೇ ಪದವನ್ನು ಮೈನಸ್ ಮಾಡಿದ್ವಿ, ಇಲ್ಲ ಐದನೇ ಪದವನ್ನು ನಾಲ್ಕನೇ ಪದದಲ್ಲಿ ಮೈನಸ್ ಮಾಡಿದ್ವಿ. ಅವಾಗ ಏನು ಬರುತ್ತೆ ನನಗೆ ಕಾಮನ್ ಡಿಫ್ರೆನ್ಸ್ ತೆಗಿಯಕ್ಕೆ ಬರುತ್ತೆ. ಅರ್ಥ ಆಯ್ತಲ್ಲ, ನಾವು ಕಾಮನ್ ಡಿಫ್ರೆನ್ಸ್ ಹೆಂಗೆ ತೆಗಿತೀವಿ ಅಂತ. ಯಾವುದೋ ಒಂದು ಪದ ತಗೋತೀವೋ ಆ ಪದವನ್ನು ಹಿಂದಿನ ಪದದಲ್ಲಿ ಮೈನಸ್ ಮಾಡಿದಾಗ ಬರುವಂಥ ಏನೊಂದು ನನಗೇನು ಒಂದು ವ್ಯಾಲ್ಯೂ ಸಿಗುತ್ತಲ್ಲ ಅದನ್ನು ನಾವು ಏನಂತೀವಿ, ನಾವು ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ. ಸೊ ಅದೇ ಸಾಮಾನ್ಯ ವ್ಯತ್ಯಾಸದ ಫಾರ್ಮುಲಾ ಏನಂತ ಗೊತ್ತಾಯ್ತಲ್ಲ, ಏನಂತ ಕರಿತೀವಿ ಇಲ್ಲೇ, ರೈಟ್. T2 ಮೈನಸ್ T1, T3 ಮೈನಸ್ T2, T4 ಮೈನಸ್ T3, Tn ಮೈನಸ್ 1 ಅಂತ ಟರ್ಮೇ ಇರಲಿ. ಇನ್ನು ಕೊಟ್ಟಂಥ ಒಂದು ಶ್ರೇಣಿಯಲ್ಲಿ, ಅಂಕಗಣಿತ ಶ್ರೇಣಿಯಲ್ಲಿ ಅಥವಾ ಸಮಾಂತರ ಶ್ರೇಣಿಯಲ್ಲೇ ಎನ್ ಪದವನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು? Tn. ಓಕೆ, ಅವನು ಹೇಳ್ತಾನೆ ನೋಡಿ, 10ನೇ ಪದ ತೆಗೀರಿ, 20ನೇ ಪದ ತೆಗೀರಿ, ಇಲ್ಲ 100ನೇ ಪದ ತೆಗೀರಿ. ಹಾಗಾದರೆ ಆ ಪದವನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು? ಫಾರ್ಮುಲಾ ನೋಡ್ರಿ, Tn ಈಕ್ವಲ್ಸ್ ಟು ಎ. ಎ ಅಂದ್ರೇನು? ಮೊದಲನೆಯ ಪದ. ಎನ್ ಅಂದರೆ ಅವನು ಹೇಳಿರುವ ಪದ, 20ನೇ ಪದನ್ನ 20 ಅಂತ ತಗೊಳ್ಳೋದು. ಕರೆಕ್ಟ್ ಅಲ್ವಾ? ಸೊ ಡಿ ಅಂದ್ರೇನು? ಸಾಮಾನ್ಯ ವ್ಯತ್ಯಾಸ ಅಂದರೆ ಕಾಮನ್ ಡಿಫ್ರೆನ್ಸ್. ಓಕೆ, ನನ್ನ ಕ್ಲಾಸಲ್ಲಿ ಇಂಗ್ಲೀಷ್ ಮೀಡಿಯಮ್ದವ್ರಿಗೂ ಯೂಸ್ ಆಗಬೇಕು, ಕನ್ನಡ ಮೀಡಿಯಮ್ದವ್ರಿಗೂ ಯೂಸ್ ಆಗಬೇಕು, ಎರಡು ಥರ ಹೇಳ್ತಾ ಇದ್ದೀನಿ, ಸ್ವಲ್ಪ ಹೊಂದ್ಕೊಂಡು ಹೋಗಿ. ಓಕೆನಾ? ಹಾಗೆ ಮೊದಲ ಎನ್ ಪದಗಳ ಮೊತ್ತವನ್ನು ಯಾವ ಫಾರ್ಮುಲಾದಿಂದ ಫೈಂಡ್ ಔಟ್ ಮಾಡ್ತೀವಿ ನೋಡಿ. ಈ ಮೊದಲ ಎನ್ ಪದಗಳ ಮೊತ್ತ ಅಂದರೆ ಸಮ್ ಆಫ್ ಎನ್ ನಂಬರ್ಸ್ ಅಂದರೆ ಎಸ್ ಎನ್ ಇಂದ ಡಿನೋಟ್ ಮಾಡ್ತಾನೆ. ಫಾರ್ಮುಲಾ ನೋಡಿ, ಎನ್ ಬೈ 2 ಆಫ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಇದನ್ನು ಇನ್ನೊಂದು ಥರದಿಂದನೂ ಈ ಮೊದಲ ಎನ್ ಪದಗಳ ಮೊತ್ತವನ್ನು ಇನ್ನೊಂದು ಫಾರ್ಮುಲಾದಿಂದನೂ ಡಿನೋಟ್ ಮಾಡ್ತೀವಿ. ಹಿಂಗೆ ನಾವು ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಬೈ 2, ಸೇಮ್ ಇಲ್ಲಿ ಎನ್ ಬೈ 2ನೇ ಇದೆ, ಇಲ್ಲಿ ಎನ್ ಬೈ 2ನೇ ಇದೆ, ಆಫ್ ಎ ಪ್ಲಸ್ ಎಲ್. ಎ ಅಂದರೆ ಗೊತ್ತು ನಿಮಗೆ, ಏನೋ ಮೊದಲನೆಯ ಪದ. ಎಲ್ ಅಂದ್ರೇನು? ಕೊನೆಯ ಸಂಖ್ಯೆ. ಒಂದು ವೇಳೆ ಅವನು ಮೊದಲನೇ ಪದ ಮತ್ತು ಕೊನೆಯ ಸಂಖ್ಯೆ ಕೊಟ್ಟಿದ್ದ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡೋದು, ಇಲ್ಲ ಕೊನೆಯ ಪದ ಕೊಟ್ಟಿರಲಿಲ್ಲ ಅಂದರೆ ಈ ಫಾರ್ಮುಲಾಕ್ಕೆ ಹೋಗಿ ಫೈಂಡ್ ಔಟ್ ಮಾಡೋದು. ಅಂದರೆ ಸ್ವಲ್ಪ ಇಲ್ಲಿ ರಬ್ ಮಾಡ್ತೀನಿ ಸ್ನೇಹಿತರೆ, ಇಲ್ಲಿ ಹೇಳೋದಿದೆ ಅದಕ್ಕೋಸ್ಕರ. ರೈಟ್, ಈಗ ನೋಡಿ, ಇಲ್ಲಿ ನೋಡಿದ್ದೀವಿ ನಾವು ಈ ಎನ್ ಪದವನ್ನು ಯಾವ ಫಾರ್ಮುಲಿಂದ ನೋಡಬೇಕು. ಫಾರ್ಮುಲಾ ಯಾವ್ದು ಗೊತ್ತಿರಬೇಕು? Tn ಇಸ್ ಈಕ್ವಲ್ಸ್ ಟು ಯಾವ ಪದ ಅಂದರೆ Tn ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಫಾರ್ಮುಲಾ ಬೈ ಹ್ಯಾಟ್ ಇರಲಿ. ಅದೇ ರೀತಿ ಮೊದಲ ಎನ್ ಪದಗಳ ಮೊತ್ತ ಅಂದರೆ ಯಾವ ರೀತಿ ನಿಮಗೆ ಕೇಳ್ತಾನೆ ಅವನು. ಕ್ವಶನ್ ಸಹಿತ ಹೇಳ್ತೀನಿ ನಾನು. ರೈಟ್, ನೋಡಿ ಈಗ ಕೇಳ್ತಾನೆ, ಹೆಂಗೆ ಕ್ವಶನ್ ಇರುತ್ತೆ? ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಒಟ್ಟು ಮೊತ್ತ ಎಷ್ಟು ಅಂತ ಕೇಳ್ತಾನೆ. ಅವ ಹೆಂಗೆ ಕಡಿತೀವಿ ನಾವು? ಗೊತ್ತು ನಮಗೆ. ಮೊದಲನೇ 5 ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು? 1 2 3 4 5. ಕರೆಕ್ಟ್ ಅಲ್ವಾ? ಮೊತ್ತ ಅಂದರೆ ಪ್ಲಸ್ ಮಾಡಿ ಎಷ್ಟು ಬರುತ್ತೆ ನೋಡಿ. 1 + 2 3, 3 + 3 6, 6 + 4 10, 10 + 5 ಅಂದರೆ 15. ಆನ್ಸರ್ 15 ಬರಬೇಕಲ್ವಾ? ನೋಡಿ ಬರ್ತೇನೆ. ರೈಟ್, ಎಸ್ ಎನ್ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು? ರೈಟ್, ಎನ್ ಬೈ 2 ಆಫ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ನಿಜ ಅಲ್ವಾ? ಸೊ ಇಲ್ಲಿ ಎ ಎನ್ ಬಂತು. ಎ ಅಂದ್ರೇನು? ಇಲ್ಲಿ ಬರ್ಕೋಬೇಕು ನಾವು. ಎ ಅಂದ್ರೆ ಏನು ಸ್ನೇಹಿತರೆ? ಎ ಅಂದರೆ ಮೊದಲನೇ ಪದ ಯಾವುದಿದೆ ಇಲ್ಲಿ? 1 ಇದೆ, 1. ಕಾಮನ್ ಡಿಫ್ರೆನ್ಸ್ ಅಂದರೆ 3ಯಲ್ಲಿ 2 ಕಳೀರಿ, ಎಷ್ಟು ಬಂತು? 1. ಒಂದು ಪದನ ತಗೊಂಡಾಗ ಅದರ ಹಿಂದಿನ ಪದದಲ್ಲಿ ಅದನ್ನು ಮೈನಸ್ ಮಾಡೋದು. 3 - 2 ಅಂದರೆ 1 ಬಂತು. ಕರೆಕ್ಟಾ? ಎನ್ ಅಂದ್ರೆ ಏನು? ಎನ್ ಅಂದರೆ ಎಷ್ಟು ಸಂಖ್ಯೆ ಅಂದಿದ್ದಾವ ಅವನು? 5 ಸಂಖ್ಯೆ. ಕರೆಕ್ಟ್ ಅಲ್ವಾ? ಮೊದಲ 5 ಸ್ವಾಭಾವಿಕ ಸಂಖ್ಯೆ. ಹಂಗಾದ್ರೆ ಏನಂದ್ರೆ ಎಷ್ಟು? ಮೊದಲ 5 ಸ್ವಾಭಾವಿಕ ಸಂಖ್ಯೆ ಅಂದರೆ 5 ಬಂತು. ಸೊ ಈಗ ನೋಡಿ, ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ ನೋಡಿ. ಎನ್ ಅಂದರೆ ಎಷ್ಟು? 5 ಡಿವೈಡ್ ಬೈ 2 ಆಫ್ 2 ಇಂಟು ಎ ಅಂದರೆ ಎಷ್ಟು? 1 ಇದೆ, ಪ್ಲಸ್ ಎನ್ ಮೈನಸ್ 1. ಎನ್ ಅಂದರೆ ಎಷ್ಟು?
5 ಮೈನಸ್ 1 ಇಂಟು ಡಿ ಅಂದಾಗ ಕೂಡ ಡಿ ಕೂಡ ಎಷ್ಟಿದೆ ಇಲ್ಲಿ ಒಂದೇ ಇದೆ. ಸೊ ಫೈನಲ್ ಆಗಿ ನೋಡಿ 5/2 ಆಫ್ 2 ಇಂಟು 1 2 ಪ್ಲಸ್ 5 ಮೈನಸ್ 1 4 4 ಇಂಟು 1 4 ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು ನೋಡಿ 5/2 ಇಂಟು 2 ಪ್ಲಸ್ 4 ಅಂದರೆ 6. ಈಗ ಎಷ್ಟು ಬಂತು 2 1s are 2 3s ಎಷ್ಟು ಬಂತು 5 3s 15. ನಿಮಗೆ ಗೊತ್ತಾಗಲಿ ಅಂತ ನಾನು ಹೇಳಿದ್ದು. ಇದು ಸಿಂಪಲ್ಲು. ನಾವು ಇದೇದಿಂದ ಏನೋ ಮೊದಲ 5 ಅಲ್ಲ ಮೊದಲ 1000 ಸ್ವಾಭಾವಿಕ ಸಂಖ್ಯೆಗಳ ಒಟ್ಟು ಮೊತ್ತ ಕೂಡ ಈ ಫಾರ್ಮುಲಾಯಿಂದ ಸಿಂಪಲ್ ಆಗಿ ಕಂಡುಹಿಡಿಯಕ್ಕೆ ಬರುತ್ತೆ. ಅಂದರೆ ಇದರದ್ದು ಏನು ಇಂಪಾರ್ಟೆನ್ಸ್ ಅಲ್ಲ ಅದನ್ನು ನಾನು ಹೇಳಿದೆ. ಓಕೆ, ನೆಕ್ಸ್ಟ್ ಹೋಗುವ. ಓಕೆ, ಸಿಂಪಲ್ ಎಕ್ಸಾಂಪಲ್ ನೋಡಿದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ. ರೈಟ್, ಕೆಲವೊಬ್ಬರು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋರಾಗಿ ನೋಡ್ತಿರ್ತೀರ ಅಂತ ನಾನು ಹೆಚ್ಚು ನಿಮಗೆ ತ್ರಾಸ ಕೊಡೋಕ್ಕೆ ಹೋಗೋದಿಲ್ಲ. ಓಕೆ, ಶ್ರೇಣಿ 2 4 6 8 ಒಂದು ಅಂಕಗಣಿತ ಶ್ರೇಣಿ ಕೊಟ್ಟಿದ್ದಾನೆ. ನಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದೇನೆ. ಸಾಮಾನ್ಯ ವ್ಯತ್ಯಾಸ ಗೊತ್ತೇ ಅಲ್ಲ ನನಗೆ. ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಇಂದ ಡಿನೋಟ್ ಮಾಡ್ತೀವಿ. ಬೇಕಾ ತಗೊಳ್ಳಿ 6 ಅಂತ ತಗೊಂಡೆ. ಅಂದರೆ ಇಲ್ಲಿ ಮೊದಲನೇ ಪದ ಯಾವುದು 2 T1 ಅಂತಲೂ ತೋರಿಸ್ಬೋದು, ಎ ಅಂತಲೂ ತೋರಿಸ್ಬೋದು. ಎರಡನೇ ಪದ ಯಾವುದು 4, ಮೂರನೇ ಪದ ಯಾವುದು 6, ನಾಲ್ಕನೇ ಪದ ಯಾವುದು 8. ಏಟಾ ಬೇಕಾ ತಗೊಳ್ಳಿ. T4 ಮೈನಸ್ T3 ತಗೋತೀರಾ ತಗೊಳ್ಳಿ. ನಾಲ್ಕನೇ ಪದ ಯಾವುದು 8 ಮೈನಸ್ T3 ಎಷ್ಟಿದೆ 8 ಹಿಂದಿನ ಪದ 6 ಎಷ್ಟಾಯಿತು 2. ಬೇಕಾದಲ್ಲಿ ನೋಡಿರಿ 6ರಲ್ಲಿ 8 ಕಳೆದಾಗೂ 2, 6ರಾಗಿ 4 ಕಳೆದಾಗೂ 2, 4ರಾಗಿ 2 ಕಳೆದಾಗ ಕೂಡ 2. ರೈಟ್, ಹಾಗಾದರೆ ನನಗೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು ಸ್ನೇಹಿತರೆ? ಡಿ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಸಿಂಪಲಾಗಿ ಗೊತ್ತಾಗುತ್ತೆ. ಸಾಮಾನ್ಯ ವ್ಯತ್ಯಾಸವನ್ನು ಅಂದರೆ ಕೊಟ್ಟದ್ದು ಅಂಕಗಣಿತ ಶ್ರೇಣಿ ಅಂತಿದ್ರೆ ಒಂದು ಮಾಡಿದ್ರೆ ಸಾಕು, ಎಲ್ಲ ಮಾಡಬೇಕಂತೇನಿಲ್ಲ. ನಾನು ಒಂದು ತೊಗೊಂಡೆ ನೋಡಿ T4 ಮೈನಸ್ T3 ಖಲಾಸ್ ಆಯಿತು. ನನಗೆ ಗೊತ್ತಿರಬೇಕಷ್ಟೇ ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿತೀವಿ ಅನ್ನೋದು. ಎರಡನೇ ಎಕ್ಸಾಂಪಲ್ಗೆ ಹೋಗುವ. ಓಕೆ, ಶ್ರೇಣಿಯ ಮೊದಲ ಪದ 5 ಮತ್ತು ಡಿ ಅಂದರೆ ಕಾಮನ್ ಡಿಫ್ರೆನ್ಸ್ 3. ಎ ಅಂದರೆ ಮೊದಲನೇ ಪದ ಎಷ್ಟಿದೆ 5 ಇದೆ, ಕಾಮನ್ ಡಿಫ್ರೆನ್ಸ್ ಡಿ ಎಷ್ಟಿದೆ 3 ಇದೆ. ಹಾಗಾದರೆ 5ನೇ ಪದ ಯಾವುದು ಅಂತ ಕೇಳಿದ್ದೇನೆ. ಎಷ್ಟು ಸಿಂಪಲ್ ಆಗಿದೆ ನೋಡಿ. 5ನೇ ಪದ ಎಂತ್ ಪದ. 5ನೇ ಪದ ಫಾರ್ಮುಲಾ ಹೆಂಗೆ ಎಂತ್ ಟರ್ಮ್ ಎಂತ್ ಪದವನ್ನು ಕಂಡುಹಿಡಿಯೋ ಫಾರ್ಮುಲಾ ಯಾವುದು? Tn ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಕರೆಕ್ಟ್ ಅಲ್ವಾ? ಈ ಫಾರ್ಮುಲಾ ಪ್ರಕಾರ ಹೋಗಿ ನನಗೆ 5ನೇ ಪದ ಅಂದರೆ T5. 5ನೇಯ ಪದ T5 ಗೊತ್ತಲ್ವಾ? T5 ಅಂದ್ರೆ ಏನು? 5ನೇ ಪದ. ಇದನ್ನು ಕಂಡುಹಿಡಿಯೋದಿದೆ. ಫಾರ್ಮುಲಾ ನೋಡಿ, ಎ ಗೊತ್ತಿದೆ, ಡಿ ಗೊತ್ತಿದೆ. ಎ ಗೊತ್ತು, ಡಿ ಗೊತ್ತು, ಎನ್ ಗೊತ್ತಿಲ್ವಾ? ಗೊತ್ತಲ್ಲ, ಯಾವುದು? 5ನೇ ಪದ. ಎನ್ ಅಂದರೆ ಏನು? 5. ಕೇಳ್ತಾನವನು 5ನೇ ಪದ ಅಂದರೆ ಅದು ಎನ್. ರೈಟ್, 5ನೇಯ ಅಂದರೆ ಎನ್ ಇಸ್ ಈಕ್ವಲ್ಸ್ ಟು 5. 5ನೇಯ ಪದ ಅಂದರೆ T5. ಓಕೆ, ಫಾರ್ಮುಲಾಗೆ ಅಪ್ಲೈ ಮಾಡಿ. ಎ ಅಂದರೆ ಎಷ್ಟಿದೆ ನೋಡಿ 5 ಪ್ಲಸ್ ಎನ್ ಮೈನಸ್ 1 ಅಂದರೆ ಎನ್ ಅಂದರೆ 5 ಇದೆ, 1ಗೆ 1 ಇಂಟು ಡಿ. ಕಾಮನ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾನೆ? ಡಿ ಅಂದರೆ 3 ಕೊಟ್ಟಿದ್ದಾನೆ. 3 ಎಷ್ಟು ಬರುತ್ತೆ ನೋಡಿ? 5 ಪ್ಲಸ್ 5 ಮೈನಸ್ 1 ದಟ್ ಈಸ್ 4 ಇಂಟು 3 ಈಸ್ ಈಕ್ವಲ್ಸ್ ಟು 5 ಪ್ಲಸ್ 4 3s 12. ಸೊ 5 ಪ್ಲಸ್ 12 ಅಂದರೆ ಎಷ್ಟು? 17. ಆಪ್ಷನಲ್ಲಿ ಇದೆಯಾ? ಎರಡನೇ ಆಪ್ಷನ್ ಇದೆ ನೋಡಿ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಎಷ್ಟು ಸಿಂಪಲ್ ಆಗಿದೆಯಲ್ಲ. ಸೊ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ, ಅಷ್ಟೇ. ಸೊ ನೆಕ್ಸ್ಟ್ ನೋಡೋಕೆ ಹೋದರೆ ಥರ್ಡಲ್ಲೇ ಏನಿದೆ ನೋಡಿ. ಓಕೆ, ಎ ಗೊತ್ತು, ಡಿ ಗೊತ್ತು, ಎನ್ ಕೂಡ ಗೊತ್ತು. ಇಂಥದ್ದು ಸಿಂಪಲ್ ಎಕ್ಸಾಂಪಲ್ ಕೇಳ್ತಾ ಇರ್ತಾನೆ, ವಿಚಾರ ಮಾಡಬೇಡಿ. ಹಾಗಾದರೆ ಎಸ್ ಎನ್ ಕಂಡು ತಂದಿದ್ದಾನೆ. ಎಸ್ ಎನ್ ಫಾರ್ಮುಲಾ ಗೊತ್ತಿರಬೇಕು ನನಗೆ. ಏನು ಎಸ್ ಎನ್ ಅಂದರೆ? ಎಸ್ ಎನ್ ಅಂದರೆ n/2 ಆಫ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅಂದರೆ ಈಗ ಸಮಾಜದಲ್ಲಿ ದುಡ್ಡಿದ್ರೆ ದೊಡ್ಡಪ್ಪ ಅಂತಾರೆ. ಮ್ಯಾಥ್ಸಲ್ಲಿ ಫಾರ್ಮುಲಾ ಗೊತ್ತಿರಬೇಕು, ಸ್ಕಿಲ್ ಕಲ್ತಿರಬೇಕು ಅಂದಾಗ್ರೆ ಮ್ಯಾಥ್ಸ್ದ ದೊಡ್ಡಪ್ಪ ನಾವಾಗ್ತೀವಿ. ಕರೆಕ್ಟ್ ಅಲ್ವಾ? ಸೊ ಈಗ ಪುಟಪ್ ಮಾಡಿ.
ಎನ್ ಅಂದರೆ ಎಷ್ಟು ಎನ್ ಜಾಗದಲ್ಲಿ 6 ಅನ್ನು ಹಾಕಿ. ಸೊ ಎನ್ ಅಂದರೆ 6/2 ಆಯಿತು. ಆಫ್ 2ಗೆ 2, ಎ ಜಾಗದಲ್ಲಿ ಎ ವ್ಯಾಲ್ಯೂ ಹಾಕಿ 2 ಪ್ಲಸ್ ಎನ್ ಅಂದರೆ 6 ಆಯಿತು. -1ಗೆ -1 ಇಂಟು ಡಿ ಅಂದರೆ 5. ಸೊ ಫೈನಲ್ ಆಗಿ ನನಗೆ ಏನು ಸಿಗುತ್ತೆ, 2 2 3 3 ಆಯಿತು. 4 ಪ್ಲಸ್ 6 -1 5. 5 ಇಂಟು 5 ಇಂಟು 5 ಈಸ್ ಈಕ್ವಲ್ಸ್ ಟು 3 ಆಫ್ 4 ಪ್ಲಸ್ 25. ಡೈರೆಕ್ಟಾಗಿ ಬಿಡ್ಸಕ್ಕೆ ಬರುತ್ತೆ, ಕೆಲವೊಬ್ರಿಗೆ ತಿಳಿಯೋದಿಲ್ಲ ಅಂತ ನಾನು ಡೆಪ್ತಾಗಿ ಹೋಗ್ತಾ ಇದ್ದೀನಿ ಅಷ್ಟೇ. 4 ಪ್ಲಸ್ 25 ದಟ್ ಈಸ್ 29. 29 3 ದಟ್ ಈಸ್ 87 ಅಲ್ಲ, 87 ಇದೇ ಆಪ್ಷನಲ್ಲಿ ಇದೆ ನೋಡಿ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ದಟ್ಸ್ ಇಟ್. ಸಿಂಪಲ್ ಆಗಿದೆ ಅಲ್ಲ ಸ್ನೇಹಿತರೆ. ಸೊ ಫಾರ್ಮುಲಾ ಗೊತ್ತಿರಬೇಕಷ್ಟೇ. ರೈಟ್, 4ನೇ ಕ್ವಶನ್ ಬರೋಣ. ಏನಿದೆ 4ನೇ ಕ್ವಶನ್ನು? 4ನೇ ಕ್ವಶನಲ್ಲಿ ಶ್ರೇಣಿಯ ಮೊದಲನೆಯ ಪದ, ಹಂಗಾದ್ರೆ ಎ ಏನು ಕಾಣಿಸುತ್ತೆ ಮೊದಲು ಬರ್ಕೊಂಬರ್ಬೇಕು. ಎ ಕೊಟ್ಟಿದ್ದಾನೆ, ಮೊದಲನೇ ಪದ ಅಂದರೆ ಎ. ಕೊನೆಯ ಪದ ಅಂದರೆ ನಾವು ಟಿ ಎನ್ ಅಂತಾನು ಕೂಡ ಬರ್ಕೋಬಹುದು. ಕೊನೆಯ ಪದ ಎಷ್ಟು? 49. ಅಲ್ಲಿಗೆ ನಿಂತಿದೆ ಗಾಡಿ. ಅಂದರೆ ಒಂದೇನಿದು ಅಂಕಗಣಿತ ಶ್ರೇಣಿ ಕೊಟ್ಟಿದ್ದಾನಲ್ಲ, ಕೊನೆಯ ಪದ ಎಷ್ಟು? 49. ಅಂದರೆ ಟಿ ಎನ್ ಅಂದಂಗೆ ಇದು. ಟಿ ಎನ್ 49 ಕೊಟ್ಟಿದ್ದಾನೆ. ಓಕೆ, ಸಾಮಾನ್ಯ ವ್ಯತ್ಯಾಸ ಅಂದರೆ ಕಾಮನ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾನೆ? 7 ಕೊಟ್ಟಿದ್ದಾನೆ. 7 ಇದ್ದರೆ ಪದಗಳ ಸಂಖ್ಯೆ ಎಷ್ಟನೇ ಪದ ಅಂತ ಕೇಳಿಲ್ಲ ಅವನು. ಪದಗಳ ಸಂಖ್ಯೆ ಅಂದ್ರೇನು ಕೇಳಿದ್ದೇನಿಲ್ಲಿ? ಎನ್ ಇಸ್ ಈಕ್ವಲ್ಸ್ ಟು ಎಷ್ಟು ಅಂತ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಮೊದಲು. 5ನೆಯ ಪದ ಅಂದರೆ T5 ಕಂಡುಹಿಡಿಯೋದು, ಪದಗಳ ಸಂಖ್ಯೆ ಅಂದರೆ ಎನ್ ಕಂಡುಹಿಡಿಯೋದು. ಲಕ್ಷಕ್ಕಿರಲಿ. ಓಕೆ, ಕೊನೆಯ ಪದ ಅಂತ ಕೊಟ್ಟಿರ್ತಾನಲ್ಲ, ಕೊನೆಯ ಪದ ಏನು ನಿಮ್ಮದು? ಟಿ ಎನ್. ಸರಿ ಅಲ್ವಾ? ರೈಟ್, ಫಾರ್ಮುಲಾ ಬರ್ಕೊಂಬೇಡಿ. ಏನು ಫಾರ್ಮುಲಾ? ಟಿ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಟಿ ಎನ್ ಇಸ್ ಈಕ್ವಲ್ಸ್ ಟು ಎಷ್ಟು? 49 ಕೊಟ್ಟಿದ್ದಾನೆ. ವ್ಯಾಲ್ಯೂ ಫಿಲಪ್ ಮಾಡಿ. ಎ ಅಂದರೆ ಎಷ್ಟು? 7 ಪುಟಪ್ ಮಾಡ್ಕೊಳ್ಳಿ. ಆಫ್ ಎನ್ ಅಂದರೆ ಕಂಡುಹಿಡಿಯೋದಿದೆ, ಗೊತ್ತಿಲ್ಲ. -1ಗೆ -1. ಡಿ ಅಂದರೆ ಎಷ್ಟು? ಡಿ ಅಂದರೆ 7 ಇದೆ ಸ್ನೇಹಿತರೆ, ಇಟ್ಕೊಳ್ಳಿ. ದೇರ್ ಫೋರ್ 7 ಈ ಕಡೆ ತೊಗೊಂಬೇಡಿ. 49 ಪ್ಲಸ್ 7 ಈ ಕಡೆ ಬಂದಾಗ -7 ಆಯಿತು. ಸೊ ಎನ್ -1 ಇಂಟು, ಓಕೆ, ಇಲ್ಲಿ 7 ಇಂಟು ಇದೆ, ಈ ಕಡೆ ಬಂದ ಬಳಕ ಡಿವೈಡ್ ಬೈ ಆಯಿತು. ಇಟ್ ಇಂಪ್ಲೈಸ್ ಏನಾಗುತ್ತೆ ನೋಡಿ, n -1 ಈಕ್ವಲ್ಸ್ ಟು 49 - 7 ದಟ್ ಈಸ್ 42. ಡಿವೈಡ್ ಬೈ 7ಗೆ 7 ಇಡಿ. ಓಕೆನಾ? 7 1 7 6 ಏನು ಬಂತು ಇಲ್ಲಿ? n -1 ಇಸ್ ಈಕ್ವಲ್ಸ್ ಟು 6 ಅಂತ ಬಂತು. ಸೊ ಫೈನಲಿ n ಇಸ್ ಈಕ್ವಲ್ಸ್ ಟು 6 -1 ಈ ಕಡೆ ತೊಗೊಳ್ಳಿ, +1 ಆಯಿತು. ಸೊ ಫೈನಲಿ n ಇಸ್ ಈಕ್ವಲ್ಸ್ ಟು ಎಷ್ಟು ಸ್ನೇಹಿತರೆ? 7. ಆಪ್ಷನಲ್ಲಿ ಇದೆಯಾ? ಇದೆ, ಕಾಯ್ತಾ ಇದೆ ನಿಮಗೋಸ್ಕರ. ಬಂತು ಎಷ್ಟು? n ಇಸ್ ಈಕ್ವಲ್ಸ್ ಟು 7. ಸಿಂಪಲ್ ಆಗಿದೆಯಲ್ಲ. ಕೊಟ್ಟಂಥ ಕ್ವಶನನ್ನು ಕರೆಕ್ಟಾಗಿ ಓದ್ಕೊಟ್ಬೇಡಿ ಸ್ನೇಹಿತರೆ. ನಮಗೆಲ್ಲ ಗೊತ್ತಿದ್ರು ನಾವು ಮಾಡೋ ತಪ್ಪೇನು ಗೊತ್ತಾ? ಕಾಮನ್ ಎರರ್. ಎಲ್ಲ ಗೊತ್ತಿದ್ರು ನಾವು ಓದುವಾಗ ಸ್ವಲ್ಪ ತಪ್ಪು ಓದ್ಕೊಂಡ್ರು ಕೆಲಸ ಕೆಟ್ಟೋಗುತ್ತೆ. ರೈಟ್, ನೆಕ್ಸ್ಟ್ ಕ್ವಶನ್ ಬರುವ. 3D 3 6 9ನಲ್ಲಿ 20ನೆಯ ಪದ ಎಷ್ಟು? ಗೊತ್ತು ನಿಮಗೆ 60 ಬರುತ್ತೆ ಅಂತ. ಕರೆಕ್ಟ್ ಅಲ್ವಾ? 3 ಮಗ್ಗೇನಿದೆ, 3 20 60 ಬರುತ್ತಾ ನೋಡುವ. ಸೊ ಮೊದಲನೇ ಪದ ಯಾವುದು? 3 ಅಂದರೆ ಎ ಈಕ್ವಲ್ಸ್ ಟು 3. ಕಾಮನ್ ಡಿಫ್ರೆನ್ಸ್ 6ರಲ್ಲಿ 3 ಕಳಿಲ್ಲ, 9ರಲ್ಲಿ 6 ಕಳಿ. ಕಾಮನ್ ಡಿಫ್ರೆನ್ಸ್ ಎಷ್ಟು ಬಂತು? 3 ಬಂತು. 9ರಲ್ಲಿ 6 ಕಳೆದಾಗ 3 ಬಂತು. ಕರೆಕ್ಟ್ ಅಲ್ವಾ? 20ನೇ ಪದ ಹಾಗಾದರೆ ಟಿ ಎನ್ ಈಕ್ವಲ್ಸ್ ಟು ಎಷ್ಟು ಅಂತ ಕೇಳಿದ್ದಾನೆ. 20ನೇ ಪದ ಅಂದರೆ ಎನ್ ಈಕ್ವಲ್ಸ್ ಟು ಎಷ್ಟಾಯಿತು? 20 ಆಯಿತು. ಬರ್ಕೊಂಬಿಡಿ. ರೈಟ್, ಟಿ ಎನ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ -1 ಇಂಟು ಡಿ. ಪುಟಪ್ ಮಾಡ್ತಾ ಸಾಗಿ. ಟಿ ಎನ್ ಈಸ್ ಈಕ್ವಲ್ಸ್ ಟು ಎ ಅಂದರೆ 3 ಇದೆ, ಪ್ಲಸ್ ಎನ್ ಅಂದರೆ 20 -1 ಇಂಟು ಡಿ ಅಂದರೆ 3 ಇದೆ. ಕೊನೆಯದಾಗಿ ಎಷ್ಟು ಬರುತ್ತೆ ನೋಡಿ? 19 ಇಂಟು 3. 20 -1 19. 19 3 57 ಈಸ್ ಈಕ್ವಲ್ಸ್ ಟು 3 ಪ್ಲಸ್ 57 60. ಮೊದಲೇ ಗೊತ್ತಿತ್ತಲ್ವ ನನಗೆ ಆನ್ಸರ್ 60 ಬರುತ್ತೆ ಅಂತ. ರೈಟ್, 3 ಬಗ್ಗೆ ಏನಿದೆ? 3 20 ಎಷ್ಟು? 60. ಮೊದಲೇ ಗೊತ್ತಿತ್ತು, ಆದ್ರೂ ಕನ್ಫರ್ಮ್ ಮಾಡ್ಕೊಳ್ಳಿ ಅಷ್ಟೇ. ರೈಟ್ ಸ್ನೇಹಿತರೆ, ನೋಡ್ರಿ, ಕರ್ನಾಟಕ TET 2020ರಲ್ಲಿ ನಾನು ಇಲ್ಲಿ ಮಟ್ಟ ಹೇಳಿದ್ನಲ್ಲ, ಅದೇ ಕ್ವಶನ್ನೇ ಕೇಳಿದ್ದಾನೆ. ಓಕೆ, ಒಂದು ಸಮಾಂತರ ಶ್ರೇಣಿ ಇದೆ 3 7 11. ಇದೊಂದು ಸಮಾಂತರ ಶ್ರೇಣಿ ಅಂದರೆ ಅಂಕಗಣಿತ ಶ್ರೇಣಿ ಇದೆ.
ಅದರಲ್ಲಿ 10ನೇ ಪದ ಕಂಡುಹಿಡಿಯೋದಿದೆ. ಏನು ಕೊಟ್ಟಿದ್ದಾನೆ ಇಲ್ಲಿ? ಎ ಈಕ್ವಲ್ಸ್ ಟು 3 ಮತ್ತು ಕಾಮನ್ ಡಿಫ್ರೆನ್ಸ್ ತೆಗೆಯೋಣ. T2 minus T1 is equals to T2 7 minus T1 3 is equals to 4 ಬಂತು. ಕಾಮನ್ ಡಿಫ್ರೆನ್ಸ್ ಏನು ಬಂತು ಸ್ನೇಹಿತರೆ? 4 ಬಂತು. ಹಾಗೆ n is equals to ಎಷ್ಟನೇ ಪದ ಇದ್ದಾನೆ? 10ನೇ ಪದ ಅಂದರೆ T10 ಫೈಂಡ್ ಔಟ್ ಮಾಡೋದಿದೆ. ಫಾರ್ಮುಲಾ ಗೊತ್ತಿದೆಯಲ್ಲ ನನಗೆ, ಏನು? Tn is equals to a plus n minus 1 into d. ಸೊ Tn ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಿದೆ. ಎ ಅಂದರೆ 3 ಪ್ಲಸ್ ಎನ್ ಅಂದರೆ 10 ಮೈನಸ್ 1ಗೆ 1. ಡಿ ಅಂದರೆ ಎಷ್ಟಿದೆ ಸ್ನೇಹಿತರೆ? 4 ಇದೆ, 4. ಸೊ ಎಷ್ಟು ಬರುತ್ತೆ ನೋಡಿ? 3 ಪ್ಲಸ್ 10 ಮೈನಸ್ 1 9 ಇಂಟು 4 9 4 36. 36 ಪ್ಲಸ್ 3 ದಟ್ ಈಸ್ 39. ಸಾರಿ, ಎನ್ ಅಂದರೆ ಎಷ್ಟು? 10ನೇ ಪದ ಅಲ್ಲ. ಸೊ 10ನೇ ಪದ ಎಷ್ಟು ಬಂತು ಸ್ನೇಹಿತರೆ? 39 ಬಂತು. ಬೇಕಾದರೆ ಮಾಡಿ ನೋಡಿ, ಸರಿನಾ? ಓಕೆ. ನಿಮಗೆಲ್ಲ ಸ್ನೇಹಿತರೆ ಇದೇ ರೀತಿ ನಿಮಗೆ ವಿಡಿಯೋಸ್ ಬೇಕು ಅಂತಿದ್ದರೆ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕಮೆಂಟ್ ಮುಖಾಂತರ ನಮ್ಮ ಕ್ಲಾಸ್ ಹೇಗಿದೆ ಅಂತ ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ. ನಮಗೂ ಸ್ವಲ್ಪ ಹುಮ್ಮಸ್ ಬರುತ್ತೆ. ಓಕೆ, ರೈಟ್. ಇನ್ನು ಸ್ವಲ್ಪ ಟಫ್ ಏನಿಲ್ಲ, ಸಿಂಪಲ್ ಇದೆ, ಸ್ವಲ್ಪ ಅರ್ಥ ಮಾಡ್ಕೋಬೇಕಷ್ಟೇ. ರೈಟ್, ಓಕೆ. 6ರಿಂದ ಭಾಗವಾಗುವ, ಸ್ವಲ್ಪ ನೋಡಿ, 6ರಿಂದ ಭಾಗವಾಗುವ 100ರಿಂದ 200ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಮಸ್ತಾಗಿದೆ ನೋಡಿ ಇಲ್ಲಿ. 100ರಿಂದ 200ರವರೆಗಿನ ಅಂದರೆ 100ರಿಂದ 100 ಮತ್ತು 200 ಹಿಡ್ಕೊಂಡು 6ರಿಂದ ಭಾಗವಾಗುವ ಸಂಖ್ಯೆ 100 ಆಗುತ್ತಾ? ಇಲ್ಲ. ಸೊ ಯಾವುದಾಗುತ್ತೆ ಸ್ನೇಹಿತರೆ? 6 15 90 96 100ಕ್ಕಿಂತ ಕಮ್ಮಿ ಆಯಿತು. ಹಾಗಾದರೆ 102 100ರಿಂದ 200ರವರೆಗೆ ಅಂದರೆ 6ರಿಂದ ಭಾಗವಾಗುವ ಸಂಖ್ಯೆ ಮೊದಲನೇದು ಯಾವುದಾಗುತ್ತೆ? 102 ಆಗುತ್ತೆ. ಹಾಗೆ 108, ಹಾಗೆ 140, ನೆಕ್ಸ್ಟ್ 120 ಆ್ಯಂಡ್ ಸೋ ಆನ್. ಎಲ್ಲಿ ಮಠ? 200ರವರೆಗೆ 200 ಆಗುತ್ತಾ? ಗೊತ್ತಿಲ್ಲ ಅಂದರೆ ಏನೂ ಇಲ್ಲ. ಫೈನ್, ಲಾಸ್ಟ್ ಎಷ್ಟಿದೆ ಇಲ್ಲಿ? 200 ಇದೆ. 200 ಅಂತ ಬರ್ಕೊಳ್ಳೋದು. ಯಾವ ಸಂಖ್ಯೆಯಿಂದ ಭಾಗ ಮಾಡೋದಿದೆ? 6ರಿಂದ ಭಾಗ ಮಾಡೋದಿದೆ. ಭಾಗವಾಡಿ. 6 3 18 18 20ರಲ್ಲಿ 18 ಹೋದರೆ 2 0 ಕೆಳಗೆ ಬಂತು. 6 3 18 ಎಷ್ಟಾಯ್ತು ಇಲ್ಲಿ? ಶೇಷ ಏನು ಬಂತು? 2. ನನ್ನ ಭಾಗಕರ ತೊಗೊಂಡು ಏನು ಮಾಡಬೇಕಾಗಿಲ್ಲ, ಶೇಷ ಮೇನ್. ಹಾಗಿತ್ತಂದರೆ ಎದರಲ್ಲಿ, ಯಾವ ಸಂಖ್ಯೆಯಲ್ಲಿ? 200. ಎಷ್ಟರವರೆಗೆ? 200ರಲ್ಲಿ ಶೇಷ ಎಷ್ಟು ಬಂತು ನೋಡಿ, ಅದನ್ನು ಮೈನಸ್ ಮಾಡೋದು. ಎಷ್ಟು? 198. 198 ಏನಾಗುತ್ತೆ ಸ್ನೇಹಿತರೆ? 6ರಿಂದ ಭಾಗ ಹೋಗುತ್ತೆ. ಬೇಕಾದರೆ ಮಾಡಿ ನೋಡಿ. ಓಕೆ, ರೈಟ್. 100ರಿಂದ 200ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳು ಎಂಥವು? 6ರಿಂದ ಭಾಗ ಹೋಗುವಂಥವು. ಹಾಗಾದರೆ ಮೊದಲನೇ ಸಂಖ್ಯೆ ಯಾವ್ದು ಬಂತು? 100ರಿಂದ ಅಂದರೆ 102. ಮೊದಲನೇ ಫಸ್ಟ್ 102 ಈಸ್ ದಿ ಫಸ್ಟ್ ಟರ್ಮ್. ಹಾಗಾದರೆ ಲಾಸ್ಟ್ ಟರ್ಮ್ 200ರವರೆಗೆ ಅಂದರೆ ಲಾಸ್ಟ್ ಟರ್ಮ್ ಯಾವ್ದು ಬಂತು? 198. ರೈಟ್. ಎಲ್ ಅಂದರೆ ಲಾಸ್ಟ್ ಟರ್ಮ್ 198 ಸಿಕ್ತು. ಇನ್ನು ಕಾಮನ್ ಡಿಫ್ರೆನ್ಸ್ ಗೊತ್ತೇ ಇದೆ ನಮಗೆ. 6ರ ಬಗ್ಗೆ ಏನಿದೆ? ಬೇಕಾದ್ರೆ ನೋಡಿರಿ, 108ರಲ್ಲಿ 102 ಕಳೀರಿ, 6 ಕೊಟ್ಟೆ ಬಿಟ್ಟಿದ್ದಾನೆ ಅವನು. ರೈಟ್. ಡಿ ಏನು ಬಂತು? 6. ಹಾಗಾದರೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋದಿದೆ. ಹೆಂಗೆ ಕಂಡುಹಿಡಿಯೋದು? ಸ್ವಲ್ಪ ಇದನ್ನು ಅರೇಂಜ್ ಮಾಡುವ. ಓಕೆ, ನಾನು ಹೇಳ್ತಾ ಇರೋದು ಎಲ್ಲ ನಿಮಗೆ ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಇವಾಗೇನು ಬಿಡಿಸ್ದಲ್ಲ ನಾನು, ಈ 198 ಕಂಡುಹಿಡಿಯೋಕ್ಕೆ, ಅಂಥದ್ರ ಮೇಲೆ ಕೂಡ ಎಷ್ಟೋ ಸಲ ಕ್ವಶನ್ ಬಂದಿದೆ ಸ್ನೇಹಿತರೆ. ರೈಟ್. ಅದಕ್ಕೆ ಈ ಪ್ರತಿಯೊಂದು ಕೂಡ ಕರೆಕ್ಟಾಗಿ ನೋಡೋದು ಬನ್ನಿ. ರೈಟ್. ಏನೋ ಫಾರ್ಮುಲಾ ನೋಡಿ. ರೈಟ್. ಏನು ಫಾರ್ಮುಲಾ? SN ಈಸ್ ಈಕ್ವಲ್ಸ್ ಟು, ಏನಿದೆ ಫಾರ್ಮುಲಾ? n/2 ಆಫ್ A ಪ್ಲಸ್ ಎಲ್. ನನಗೆ ಲಾಸ್ಟ್ ಟರ್ಮ್ ಗೊತ್ತಲ್ಲ ಇಲ್ಲಿ, ಹಾಗೆ ಎಲ್ ತೊಗೋತೀನಿ. 2A ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಏನು ತೊಗೊಳ್ಳೋದಿಲ್ಲ, A ಪ್ಲಸ್ ಎಲ್ ಅಂತ ತೊಗೋತೀನಿ. ರೈಟ್. ಈಗ ನೋಡಿ, ನನಗೆ ಎ ಗೊತ್ತು. ಓಕೆ, ಎ ಬೇಕಾಗಿತ್ತು.
ಡಿ ಬೇಕಾ? ಓಕೆ, ಡಿ ಇದೆ ಇದೆ. ಓಕೆ, 198 ರೈಟ್. ಡಿ ಏನ ಇಲ್ಲಿ ಬೇಕಾಗಿಲ್ಲ, ಆದರೆ ಎನ್ ಇಲ್ವಲ್ಲ. ಎನ್ ಹೆಂಗೆ ಕಂಡು ಹಿಡ್ಕೊಳ್ಳೋದು? ಹೆಂಗೆ? ಫಾರ್ಮುಲಾ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಎನ್ ಹೆಂಗೆ ಕಂಡು ಹಿಡ್ಕೊಳ್ಳೋದು ಅಂದರೆ, ಈ ಒಂದು ಅಂಕಗಣಿತ ಶ್ರೇಣಿಯಲ್ಲಿ ಕೊನೆ ಟರ್ಮ್ ಏನಿದೆ ನೋಡಿ, ಎಷ್ಟು? 198 ಇದೆ. ಮೈನಸ್ ಮಾಡೋದು ಯಾವುದನ್ನ? ಮೊದಲನೇ ಪದವನ್ನು ಅಂದರೆ 102 ಮೈನಸ್ ಮಾಡೋದು, ಡಿವೈಡ್ ಬೈ. ಇಲ್ಲಿ ಯಾವುದರಿಂದ ಭಾಗ ಹೋಗೋದಿದೆ? 6 ಪ್ಲಸ್ 1. ಈಗ ನೋಡಿ ಏನು ಬಂತು? 198ಅಲ್ಲಿ 102ನ ಮೈನಸ್ ಮಾಡಿ ಎಷ್ಟು ಬಂತು? 96 ಬಂತಾ? ಡಿವೈಡ್ ಬೈ 6 ಪ್ಲಸ್ 1. ಸೊ 6 ಒಂದಲೇ 6, 9ರಲ್ಲಿ 6 ಹೋದರೆ 3 ಉಳಿತು, 36. ಅಂದರೆ 6 6ಲೆ 36. 16 ಪ್ಲಸ್ ಈ 1 ಎಷ್ಟಾಯ್ತು ಇಲ್ಲಿ? 17 ಆಯಿತು. ಎನ್ ಇಜ್ಕೊಷ್ಟು ಎಷ್ಟು ಬಂತು? 17 ಬಂತು. ಅಕ್ಷರಲಿ ಸ್ನೇಹಿತರೆ ಎಲ್ಲ ಬೇಕಿಲ್ಲ ನನಗೆ. ಏನಂದರೆ ಎಷ್ಟು ಬಂತು? 17 ಅಕ್ಷರಲಿ. ರೈಟ್. ಈಗ ನೋಡಿ ಎಸ್ ಎನ್ ಅಂದರೆ ಎಷ್ಟು? 17. ಓಕೆ, ಇಲ್ಲಿ ಮಟ್ಟ ಗಾಡಿ ಓಡಲಾಗಿತ್ತು. ಈಗ ಯಾಕೆ? ಎನ್ ಇರಲಿಲ್ಲ, ಎನ್ ಸಿಕ್ತು, ಗಾಡಿ ಓಡುತ್ತೇನ. ಎನ್ ಅಂದರೆ ಎಷ್ಟು? 17 ಡಿವೈಡ್ ಬೈ 2 ಆಫ್ ಎ. ಗೊತ್ತು ನನಗೆ, 102 ಪ್ಲಸ್ ಎಲ್ ಅಂದರೆ ಲಾಸ್ಟ್ ಟರ್ಮ್ ಎಷ್ಟು? 198 ಈಸ್ ಈಕ್ವಲ್ಸ್ ಟು 17 ಬೈ 2 ಆಫ್ 102 ಪ್ಲಸ್ 198 ದಟ್ ಈಸ್ 300 ಅಲ್ಲ. 300 ಈಸ್ ಈಕ್ವಲ್ಸ್ ಟು ಎಷ್ಟು? 150 17 ಇಂಟು 150 is equals to 17 5s are 85, 17 1s are 17, 17 plus 8 that is 25 ಈ 0ಕ್ಕೆ 0 ಆನ್ಸರ್ ಇದೆಯಾ ನೋಡಿ. ಒಂದನೇದಿಲ್ಲ, ಎರಡನೇದಿಲ್ಲ, ಮೂರನೇದಿಲ್ಲ, ನಾಲ್ಕನೇದ್ದು. ಫೋರ್ತ್ ಆಪ್ಷನ್ ಈಸ್ ಯುವರ್ ಆನ್ಸರ್. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಇದರಲ್ಲಿ ನೋಡಿ ಸ್ವಲ್ಪ ತಿರುವಿದೆ ಅಂದ್ರೂ ಮಜವಾಗಿದೆ. ಇನ್ನೊಂದು ಸಲ ತಿಳಿಲಿಲ್ಲ ಅಂದರೆ ಮತ್ತೊಂದು ಸಲ ನೋಡಿ ಅರ್ಥ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಇದು. GPS ಟಿಯರಿಗೆಲ್ಲ ಕೇಳಿದ್ದಾನೆ ಇಂಥವು. ರೈಟ್. ಇದು ಸ್ವಲ್ಪ ಕರ್ನಾಟಕ DD 2021ರಲ್ಲಿ ಕೇಳಿದ ನೋಡಿ. ರೈಟ್. ಏನಿದೆ ನೋಡಿ ಇದರಲ್ಲಿ? ಸಿಂಪಲ್ ಇದೆ ಆದರೆ ಹೆದರಿಸುತ್ತೆ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ SN ಕೊಟ್ಟಿದ್ದಾನೆ. ಬರ್ಕೊಳ್ಳೋಣ. ಏನು ಕೊಟ್ಟಿದ್ದಾನೆ ಬರ್ಕೊಳ್ಳೋಣ. ಸಿಂಪಲ್ ಇರುತ್ತೆ, ಸ್ವಲ್ಪ ಟ್ರಿಕ್ಕಿ ಆಗಿರ್ಬೋದು ಅಷ್ಟೇ, ಆದರೆ ಟಫ್ ಏನಿರೋದಿಲ್ಲ. ರೈಟ್. ಆದರೆ ಒಂದು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕೊಟ್ಟಿದ್ದಾನೆ, ಮತ್ತೇನು ಕೊಟ್ಟಿಲ್ಲ ಇಲ್ಲಿ. ಆದರೆ 5ನೆಯ ಪದ ಏನೋ ಒಂದು ಕೊಟ್ಟಿದ್ದಾನೆ ಇಲ್ಲಿ. 5ನೆಯ ಪದ ಸ್ವಲ್ಪ ಆಧಾರನೂ ಹಾಗೆ ಕೊಟ್ಟಿದ್ದಾನೆ. ಇದನ್ನು ಯೂಸ್ ಮಾಡ್ಕೊಂಡು 5ನೇ ಪದವನ್ನು ಯೂಸ್ ಮಾಡ್ಕೊಂಡು ನಾನು ಮುಂದೆ ಹೋಗೋದಿದೆ. ನೋಡುವ. ಮೊದಲಿಗೆ ಏನು ಮಾಡೋಣ? S1. ಏಕೆ ಇಲ್ಲಿ ನೋಡ್ರಿ, ಮೊದಲನೇ ಪದ ಈಸ್ ಈಕ್ವಲ್ಸ್ ಟು S1. ನನಗೆ ಮೊದಲನೇ ಪದ ಬೇಕಂದ್ರೆ ಏನು? ಎಸ್ ಅಂದರೆ S1 ಅನ್ನು ಕಂಡುಹಿಡ್ಕೋಬೇಕು ಅಂದರೆ S1. ಎನ್ ಅಂದರೆ ಏನು ತಗೋತೀನಿ ನಾನು? 1 ಅಂತ ತಗೋತೀನಿ. ದಟ್ ಈಸ್ ಯುವರ್ ಎ ಕಂಡು ಹಿಡಿಬೇಕಾಗಿತ್ತು ಅಂದರೆ S1 ಕಂಡು ಹಿಡಿದ್ರೆ ಎ ಕಂಡು ಹಿಡ್ದಂಗೆ. ಫಾರ್ಮುಲಾ ಗೊತ್ತಿರಲಿ. ರೈಟ್. ಇನ್ನು ನೋಡಿ, ಎಲ್ಲೆಲ್ಲಿ ಎನ್ ಇದೆಯೋ ಅಲ್ಲಿ 1 ಹಾಕಿ. ಏಕೆ? ಎನ್ ಅಂದರೆ ನಾನು 1 ತೊಗೊಂಡಿದ್ದೀನಿ. 1 ಸ್ಕ್ವೇರ್ ಪ್ಲಸ್ ಎನ್ ಅಂದರೆ 1. 3. 1 ಸ್ಕ್ವೇರ್ ಅಂದರೆ 1. 3 ಇಂಟು 1 3. 3 ಪ್ಲಸ್ 1 ಡೈರೆಕ್ಟಾಗಿ ಬರೀಲ್ಲ, 4. 3 ಪ್ಲಸ್ 1 4. ಬೇಕಾದರೆ ನಿಮ್ಮ ಖುಷಿಗೆ ನಾನು ಸ್ವಲ್ಪ ಬರಿತೀನಿ, ನಿಮಗೆ ಡೌಟ್ ಬರಬಾರ್ದಲ್ಲ. ಅದಕ್ಕೋಸ್ಕರ ಏನು ಮಾಡೋಕ್ಕೂ ನಾವು ರೆಡಿ ಆಗಬೇಕಾಗತ್ತೆ. ಓಕೆ. 1 ಸ್ಕ್ವೇರ್ ಅಂದರೆ 1. 3 ಇಂಟು 1 3. 3 ಪ್ಲಸ್ 1 ಈಸ್ ಈಕ್ವಲ್ಸ್ ಟು ಎ ಅಂದರೂ ಒಂದೇ, S1 ಅಂದರೂ ಒಂದೇ. ಅದೆಷ್ಟು ಬಂತು? 4 ಬಂತು. ಸ್ವಲ್ಪ ಇದು ಇಂಪಾರ್ಟೆಂಟ್ ಆಗುತ್ತೆ, ತೆಗೆದಿಟ್ಕೊಳ್ಳೋಣ. ಇನ್ನೇನು 5ನೆಯ ಪದ. ರೈಟ್. 5ನೆಯ ಪದ ಅಂದರೆ ಡೈರೆಕ್ಟಾಗಿ S5ಗೆ ಹೋಗುವ. ಏನು ಹೇಳುತ್ತೆ ನೋಡುವ. 5ನೆಯ ಪದ. ಓಕೆ. ಸೊ 5ನೇ ಪದ ಏನು ಬರುತ್ತೆ? ಫಾರ್ಮುಲಾ n by 2 of, right, n by 2 of 2a plus n minus 1 into d. ಕರೆಕ್ಟ್ ಅಲ್ವಾ? ಸೊ ಈಗ ಇಲ್ಲಿ ನೋಡಿ, 5ನೇ ಪದ n ಅಂದರೆ ಏನು ಮಾಡ್ಕೋಬೇಕಾಗತ್ತೆ ನಾನು? n ಅಂದರೆ ಸ್ವಲ್ಪ ನೋಡ್ರಿ ಇಲ್ಲಿ,
ಎನ್ ಅಂದರೆ ಎಷ್ಟು ತೊಗೊಂಡಿದ್ದೆ ನಾನು 5 ತೊಗೊಂಡಿದ್ದೀನಲ್ವಾ, ಈ ಎನ್ ಅಂದರೆ ಎಷ್ಟು 5, ಈ ಎನ್ ಅಂದರೆ ಎಷ್ಟು 5 ಇಡಬೇಕು, ಅದು ಗೊತ್ತಾಗಲಿ ಅಂತಲೇ ನಾನು ಹಾಗೆ ಮಾಡಿದ್ದು. ರೈಟ್, ಯಾಕೆ ನಾನು 5ನೇ ಪದ ಎನ್ ಅಂದರೆ ಎಷ್ಟು 5, ಎನ್ ಅಂದರೆ ಎಷ್ಟು 5 ಇಟ್ಕೊಳ್ಳೋದು. ಕರೆಕ್ಟಾ? ಸೊ ಫಾರ್ಮುಲಾ ವೇಟ್ ಎಸ್ ಎನ್ ಕೊಡಿದಾನಲ್ಲ ಅವನು. ಅದೇ ಅನ್ನಿಸ್ತು ಇಲ್ಲಿಯೋ ತಪ್ತಾ ಇದ್ದೀವಿ ಅಂತ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಎಸ್ 5 ರೈಟ್. 5ನೆಯ ಪದ ನನಗೆ ಎಸ್ ಎನ್ ಕೊಟ್ಟಿದ್ದಾನಲ್ಲ ಅವನು, ಸ್ವಲ್ಪ ಹಿಂಗೆ ಹಾದಿ ತಪ್ತೀವಿ ನೋಡಿ, ಇಲ್ಲ ಅಂದರೆ ಸ್ವಲ್ಪ ಓಕೆ. ಎನ್ ಅಂದರೆ ಎಷ್ಟು ಇಟ್ಕೊಳ್ಳಿ ಈಗ 5, ಎನ್ ಎಲ್ಲಿ ಬರುತ್ತೆ ಇಲ್ಲಿ 5ನ ಇಟ್ಕೊಳ್ಳಿ. ಓಕೆ, ಎಸ್ 5 3ಗೆ 3, ಎನ್ ಅಂದರೆ 5 ಸ್ಕ್ವಯರ್, ಎನ್ ಸ್ಕ್ವಯರ್ ಅಂದರೆ 5 ಸ್ಕ್ವಯರ್ ಪ್ಲಸ್ ಎನ್ ಅಂದರೆ ಏನು ತೊಗೊಂಡಿವಿ 5 ತೊಗೊಂಡಿವಲ್ಲ, ಎಷ್ಟು ಬರುತ್ತೆ ನೋಡಿ 3 ಇಂಟು 5 ಸ್ಕ್ವಯರ್ ಅಂದರೆ 25 ಪ್ಲಸ್ 5 ಈಸ್ ಈಕ್ವಲ್ಸ್ ಟು 325 75 ಪ್ಲಸ್ 5 ದಟ್ ಈಸ್ 80. ಏನು ಬಂತು ನೋಡಿ ಸ್ನೇಹಿತರೆ, ಎಸ್ 5 ಈಕ್ವಲ್ಸ್ ಟು ಎಷ್ಟು ಬಂತು ಇಲ್ಲಿ 80 ಬಂತು. ಲಕ್ಷದಲ್ಲಿರಲಿ, ಎಸ್ 5 ವಿ ಗಾಟ್ 80. ಓಕೆ, ಹಾಗಂತ ಇನ್ನು ಕಳೆದು ಏನು ಬರ್ತೀವಿ ನೋಡಿ. ರೈಟ್, 5ನೇ ಪದ ಎಸ್ 5 ಈಸ್ ಈಕ್ವಲ್ಸ್ ಟು ಅಥವಾ ಎಸ್ ಎನ್ ಈಸ್ ಈಕ್ವಲ್ಸ್ ಟು ಏನು ಬರಿತೀವಿ ನಾವು, ಎನ್ ಬೈ 2 ಆಫ್ ಎ ಪ್ಲಸ್ ಎಸ್ 5ನೇ ಬರಿತೀನಿ ನಾನು. ಏಕೆ 5ನೇ ಪದ ಲಾಸ್ಟ್ ಇದೆಯಲ್ಲ ಅಷ್ಟೇ ಬರೆದ್ಬಿಡಮ್ಮ, ಕೊನೆ ಪದ ಎಸ್ 5 ಇದೆ ಅದನ್ನೇ ಬರೆಯುವ, ಅಂದರೆ A5. ರೈಟ್, A5 5ನೇ ಪದ ಅಥವಾ T5 ಕೂಡ ಬರೀರಿ. 5ನೇ ಪದ ನಿಮಗೆ A5 ಅಂದರೂ ಒಂದೇ, T5 ಅಂದರೂ ಒಂದೇ, ಎಲ್ಲ ಸ್ವಲ್ಪ ಲಕ್ಷ್ಯದಲ್ಲಿರಲಿ. ನೀವು ಟರ್ಮ್ ತೊಗೊಂಡಂಗೆ ಇರುತ್ತೆ, ಅದೇನು ಸಂಬಂಧ ಇಲ್ಲ. ನಿಮ್ಮ ಮನಸ್ಸಿಗೆ ನೋವಾಗಬಾರ್ದು ಅಥವಾ ಕನ್ಫ್ಯೂಸ್ ಆಗಬಾರ್ದು ಅಂತ ನಾವು ಬರಿಬೇಕಾಗತ್ತೆ. ಇರಲಿ, T5 5ನೇ ಪದ. ಈಗ ನೋಡಿ ಸ್ನೇಹಿತರೆ ಏನೇನು ಬರುತ್ತೆ. ಈಗ ನಾನು ಎನ್ ಅಂದರೆ 5 ತೊಗೋತೀನಿ. ಓಕೆ, ಎನ್ ಅಂದರೆ 5 ತೊಗೋತೀನಿ. 5/2 ಆಫ್ ಎ ಈಸ್ ನಥಿಂಗ್ ಬಟ್ ಅವಾಗ ಹೇಳಿದೆ ನಾನು, ಎ ಅಂದ್ರೆ ಏನು S1 ಎಷ್ಟು ಬಂದಿದೆ ಇಲ್ಲಿ 4 ಪ್ಲಸ್ T5 ಎಷ್ಟು T5 ಈಸ್ ಈಕ್ವಲ್ಸ್ ಟು S5 ಎಷ್ಟು ಬಂದಿದೆ ಸ್ನೇಹಿತರೆ, ಇಲ್ಲಿ ಬಂದಿದೆ ನೋಡಿ, S5 ಎಷ್ಟು ಬಂದಿದೆ ನೋಡಿ 80 ಈಸ್ ಈಕ್ವಲ್ಸ್ ಟು 5/2 of 4 plus T5. So finally 80. ಇದನ್ನ ಈ ಕಡೆ ತೊಗೊಂಬನ್ನಿ, 5/2 ಈ ಕಡೆ ಬಂದಾಗ 2/5 ಆಗುತ್ತೆ ಈಸ್ ಈಕ್ವಲ್ಸ್ ಟು 4 ಪ್ಲಸ್ T5 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ 5 1s 5 3 5 16s 80 ಕರೆಕ್ಟ್ ಅಲ್ವಾ. ಸೊ ಫೈನಲ್ ಆಗಿ ಏನು ಬಂತಿಲ್ಲಿ 16 2 32. ಸೊ T5 ಈಸ್ ಈಕ್ವಲ್ಸ್ ಟು 16 2 32 ಮೈನಸ್ ಪ್ಲಸ್ 4 ಈ ಕಡೆ ಕೊಡಿ, -4 32 4ನ ಕಡಿದಾಗ ಎಷ್ಟು ಬಂತು ಸ್ನೇಹಿತರೆ 28. ದಟ್ ಈಸ್ T5. ಏನು ಕಂಡು ಹಿಡಿದಿದ್ದವನು 5ನೇ ಪದ ಅಂದರೆ T5 ಕಂಡು ಹಿಡಿದ್ವಲ್ಲ, ಇಷ್ಟೇ ಕಂಡು ಹಿಡಿಯೋದಿದೆ ಇತ್ತಿಲ್ಲಿ, ತಿಳಿತಲ್ಲ. ಓಕೆ, ಕರ್ನಾಟಕ TET 2021 ಕೇಳಿದ ನೋಡಿ, ಸ್ವಲ್ಪ ಒಳಗೆ ಹೋಗಬೇಕಾಗತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇವು 2 ನಿಮಗೋಸ್ಕರ ಇರುವಂತಹ ಹೋಮ್ವರ್ಕ್ ಕ್ವಶನ್ಸ್. ಇವುಗಳನ್ನು ಬಿಡಿಸಿ ತಪ್ಪದೆ ನನಗೆ ಸೆಂಡ್ ಮಾಡಿ. ಓಕೆ, ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ, ಬಿಡಕ್ಕೆ ಹೋಗಬೇಡಿ. ರೈಟ್, 3D 3 8 13 18 ಇದರಲ್ಲಿನ 30ನೇ ಪದ ಸಿಂಪಲ್ ಆಗಿದೆ. ಕರ್ನಾಟಕ TET 2020 ಏನು ಕೇಳಿದಾನೋ ಅದೇ ರೀತಿ ಇದೆ. ಇನ್ನೊಂದೇನಿದೆ ನೋಡಿ 10ನೇ ಕ್ವಶನ್ನು, ಇದೊಂದು ಶ್ರೇಣಿ ಕೊಟ್ಟಿದ್ದಾನೆ, ಸಮಾಂತರ ಶ್ರೇಣಿ ಅಥವಾ ಅಂಕಗಣಿತ ಶ್ರೇಣಿ. ಎಷ್ಟನೇ ಪದ 560 ಇರುವುದು. ಎಷ್ಟನೇ ಪದ 61ನೇ ಪದನೋ 63ನೇ ಪದನೋ 65ನೇ ಪದನೋ 73ನೇ ಪದನೋ 560 ಬರುತ್ತೆ ಅಂತ ನೋಡೋದಿದೆ. ನೋಡುವ ಎಷ್ಟು ಜನ ಬಿಡಿಸಿ ಕಳಿಸ್ತೀರಾ ಅಂತ. ಓಕೆ, ದೀಸ್ ಆರ್ ದಿ ಚಾಲೆಂಜ್. ನಿಮಗೆ ಇವತ್ತಿನ ಕ್ಲಾಸ್ ತಿಳಿದಿತ್ತು ಅಂದರೆ ಇವು ನಕ್ಕಿ ನೀವು ಬಿಡಿಸಿ ಕಳಿಸ್ತೀರಾ. ಕಳಿಸ್ಲಿಲ್ಲ ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ನಿಮಗೆ ಬಿಡಿಸಿ ಕಳಿಸುವ ಪ್ರಯತ್ನ ಮಾಡ್ತೀನಿ. ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಸೊ ತಪ್ಪದೆ ಕಮೆಂಟ್, ಲೈಕ್ ಹಾಗೆ
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.